ನೇಹಾ ಹಿರೇಮಠ್ ಹತ್ಯೆ ಪ್ರಕರಣವನ್ನು ಖಂಡಿಸಿ ಇಂದು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಸದ್ಯ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ DC ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನು ಆಗಮಿಸಿ ಪ್ರತಿಭಟನೆ ನಡೆಸಲಾಗ್ತಿರುವಂಥದ್ದು. ಆರೋಪಿ ಫಯಾಜ್ ಪ್ರತಿಕೃತಿಗೆ ನೇಣು ಹಾಕಿ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ನೋಡ್ಬೋದು ದೃಶ್ಯದಲ್ಲಿ ಏನು ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದೆಡೆ ಏನು ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ರಾಜಕೀಯ ತಿರುವು ಮತ್ತು ದಿನಕ್ಕೊಂದು ತಿರುವು ಪಡಿತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಜನ ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಸಹ ಆಗಮಿಸಿರುವಂಥದ್ದು. MLC ಅವರಾದಂಥ ಚಂದ್ರರಾಜ್ ಜಾರಕಿಹೊಳಿ ಅವರು ಮತ್ತು ಶಾಸಕರಾದಂಥ ಬಾಬಾ ಮತ್ತೆ ಶಾಸಕ ಆಸಿಫ್ ಸೇಠ್ ಸೇರಿದಂತೆ ಹಲವು ಜನರು ಸಹ ಆಗಮಿಸಿದ್ದಾರೆ. ಸದ್ಯ MLC ಅವರಾದಂಥ ಚಂದ್ರರಾಜ್ ಜಾರಕಿಹೊಳಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದೆ, ರಾಜಕೀಯ ಬಣ್ಣ ಪಡಿತಾ ಇದೆ, ಏನು ಹೇಳ್ತೀರಿ ಸರ್? ಇದು ನೋಡಿ, ಒಂದು ಸಾವಿನ ಮನೆಯಲ್ಲಿ ಇವತ್ತು ರಾಜಕಾರಣ ಮಾಡಲಿಕ್ಕೆ BJP ಅವರು ಹೊರಟಿದ್ದಾರೆ. ಸಹೋದರಿ ನೇಹಾ ಹಿರೇಮಠ್ ಅವರು ಒಬ್ಬ ವಿದ್ಯಾರ್ಥಿ, ಇನ್ನೂ ಬಾಳಿ ಬದುಕಬೇಕಂತವ್ರು. ಆಕಸ್ಮಿಕವಾಗಿ ಒಂದು ದುರ್ಘಟನೆ ನಡೆದಿದೆ. ಅವರ ಹತ್ಯೆ ಇಡೀ ಮಾನವ ಕುಲಕ್ಕೆ ಒಂದು ನಾಚಿಕೆ ತರುವಂಥ ಒಂದು ಕೆಲಸ. ವಿಕೃತ ಮನಸ್ಸಿನ ಒಬ್ಬ ಆರೋಪಿ ಸಹೋದರಿಯನ್ನು ಬರ್ಬರವಾಗಿ ಹತ್ಯೆ ಮಾಡ್ತಾನೆ. ಇಡೀ ಮಾನವ ಕುಲ ಅದನ್ನು ಖಂಡಿಸ್ತೈತಿ, ನಾವು ಕೂಡ ಖಂಡಿಸ್ತೇವೆ. ಇವತ್ತು ಅವ್ರ ತಂದೆ ಅಳಾಕತ್ತಾರ, ಅವ್ರ ತಾಯಿ ಅಳಾಕತ್ತಾರ, ಇಡೀ ರಾಜ್ಯದ ಜನ ಅಳಾಕತ್ತಾರ. ಎಲ್ಲರೂ ದುಃಖದಲ್ಲಿದ್ದೀವಿ, ನಾವು ಕೂಡ ದುಃಖದಲ್ಲಿದ್ದೀವಿ. ಪಕ್ಷಾತೀತವಾಗಿ ಅವರ ಮನೆಗೆ ಹೋಗಿ ಅವರಿಗೆ ಧೈರ್ಯ ತುಂಬಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಈ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಲಿಕ್ಕೇನು ಹೊರಟಂಥ BJP ಅವರಿಗೆ ನಾನು ಖಂಡಿಸ್ತೇನೆ. ಅವರು ಇಂಥ ಒಂದು ನೀಚ ಕೃತ್ಯಕ್ಕೆ ಕೈ ಹಾಕಬಾರ್ದು. ಲಿಂಗೈಕ್ಯರಾದಂಥ ಸಹೋದರಿ ನೇಹಾ ಹಿರೇಮಠ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸಲಿಕ್ಕೆ ದೇವರ ಒಂದು ಸಮಾಧಾನವನ್ನು ಕೊಡಲಿ. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ, ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರಿರ್ಬೋದು, ನಮ್ಮ ಶಾಸಕರು, ನಾವೆಲ್ಲ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಫಯಾಜ್ ಅನ್ನೋ ಆರೋಪಿಗೆ ಆದಷ್ಟು ಬೇಗ ಕಠಿಣ ಶಿಕ್ಷೆ ಆಗಬೇಕು, ಆ ಪರಿವಾರಕ್ಕೆ ನ್ಯಾಯ ಸಿಗಬೇಕಂತ ಇವತ್ತು ಒಂದು ಮನವಿ ಪತ್ರ ಕೊಡಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ. ಸರ್, ಈಗ ಪ್ರಕರಣದ ತನಿಖೆಯನ್ನು CIDಗೆ ಈಗಾಗಲೇ ಹಸ್ತಾಂತರಿಸಲಾಗಿದೆ. ಸೊ ಏನು ಹೇಳಕ್ಕೆ ಬಯಸ್ತೀರಾ ಪ್ರಕರಣದ? ಏನೇನು ಸರ್ಕಾರ ಮಾಡೋದಿದೆ ಅದು ಮಾಡ್ತಾ ಇದ್ದಾರೆ. ನೇಹಾ ಒಂದು 23 ವರ್ಷದ ವಿದ್ಯಾರ್ಥಿನಿ, ನಮ್ಮ ಮಗಳದ್ದು ಏಜ್ದೆ ಆಕೆ. ನಮಗೆ ಭಾಳ ದುಃಖ ಇದೆ. ಏನಾಗಿದೆ ಅದು ಇನ್ಹ್ಯೂಮನ್ ಇದೆ. ಅವನಿಗೆ ಫಯಾಜ್ ಅವನಿಗೆ ಶಿಕ್ಷೆ ಸಿಗಬೇಕು ಮತ್ತು ಬೇಗ ಸಿಗಬೇಕು. 10 ವರ್ಷ 20 ವರ್ಷ ಇಲ್ಲ, ಒಂದು ಫಾಸ್ಟ್ ಶಿಕ್ಷೆ ಸಿಗಬೇಕು. ಅವ್ರಿಗೆ ಅದರ ಸಲುವಾಗಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟು ನೆನಪಿದ್ದಾರೆ ನಮ್ಮ ಸರ್ಕಾರ. ಇದು 3-4 ತಿಂಗಳ ಒಳಗೆ ಜಜ್ಮೆಂಟ್ ಮಾಡಿ ಅವನಿಗೆ ಫಾಶಿ ಆಗಬೇಕು, ಅದು ನಮ್ಮ ವಿನಂತಿ ಇದೆ. ಇಂಥ ಅವಮಾನಿಸ ಕೃಷಿ ಅಂದು ಆಗಬಾರ್ದು. ದ ಪನಿಷ್ಮೆಂಟ್ ಏನು ಕೊಡ್ತೈತಲ್ಲ ಅದು ಭಯ ಹುಟ್ಟಬೇಕು ಮುಂದಿನ ಜನ. ಯಾವುದೂ ಮಹಿಳೆ ಮೇಲೆ ಅಥವಾ ಯಾವುದೂ ವಿದ್ಯಾರ್ಥಿಗಳ ಮೇಲೆ ಇಂಥ ಅತ್ಯಾಚಾರ ಬೇಡ, ಕೃತಿಗಳು ಹತ್ಯೆ ಆಗಬಾರ್ದು ಅನ್ನೋಂಥ ದೃಷ್ಟಿಯಿಂದ ಭಯ ಹುಟ್ಟಿಸುವಂಥ ಕಾನೂನು ಮಾಡಿ ಅದು ಅದರಿಂದ ಈ ಥರದ ಘಟನೆಗಳು ಮುಂದೆ ಯಾವಾಗೂ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಆ ಕಾನೂನು ಮಾಡ್ಬೇಕನ್ನುವಂಥದ್ದು ಒಂದು ಒತ್ತಾಯಿಸಿ. ಇಲ್ಲ, ಆ್ಯಕ್ಚುಲಿ ಇದು ಮೊನ್ನೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಅವರ ಏನು ಕೊಲೆ ಆಗೈತಿಲ್ಲ, ಇದೊಂದು ಮಾನವೀಯತೆಯ ಕಗ್ಗೊಲೆ ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಇವತ್ತು ಯಂತ್ರ ನಾರ್ಯಂತು ಪೂಜಂತೆ ತಂತ್ರ ಕ್ಷಮತೆ ದೇವತ ಅಂತ ಹೇಳ್ತೀವಿ. ಎಲ್ಲಿ ಸ್ತ್ರೀಯರನ್ನು ಗೌರವದಿಂದ ಕಾಣ್ತಿಲ್ಲ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತೀವಿ. ಆದರೆ ಆ ನಿಟ್ಟಿನಲ್ಲಿ ಹೇಳಬೇಕಂದ್ರೆ ಇವತ್ತು ಸಾಕಷ್ಟು ನೇಹಾ ಹಿರೇಮಠರಂಥವ್ರು ನಾವು ಕಳ್ಕೊಂಡಿದ್ದೀವಿ. ಆದಷ್ಟು ನನ್ನ ಸರ್ಕಾರಕ್ಕೆ ಏನು ಒತ್ತಾಯ ಮಾಡೋದು ಅನ್ಪ ಅಂದ್ರೆ ಇದನ್ನು ಈಗ ನೋಡ್ರಿ BJP ಅವರು ಅದನ್ನು ರಾಜಕೀಯ ಬಂಡವಾಳವಾಗಿ ಇಟ್ಕೊಂಡು ಇವತ್ತು ಹೋರಾಟ ಮಾಡಕತ್ತಾರ. ಅದನ್ನು ಇವತ್ತು ರಾಜಕೀಯಕ್ಕಾಗಲಿ ಧರ್ಮಕ್ಕಾಗಲಿ ನಾವು ಬೆಳೆಸಬಾರ್ದು. ಯಾಕಂದರೆ ಸತ್ತ ಮನೆಯಲ್ಲಿ ನಾವು ರಾಜಕೀಯವನ್ನು ಬಳಸಕ್ಕೆ ಹೋಗ್ಬಾರ್ದು. ಅದಕ್ಕಾಗಿ ಇವತ್ತು ನಾವು ಪ್ರಜ್ಞಾವಂತರಾದ ನಾವು ಇವತ್ತು ಏನು ಹೇಳಕ್ಕೆ ಬಯಸ್ತೇನಪ್ಪ ಅಂದರೆ ಸರ್ಕಾರ ಇದಕ್ಕೆ ಕಠಿಣ ಕ್ರಮ ಕೈಗೊಳ್ಬೇಕು. ಇಲ್ಲ ಅಂತಂದರೆ ಏನಪ್ಪ ಅಂತಂದ್ರೆ ಇಂಥ ಸಾಕಷ್ಟು ತಾವೆಲ್ಲ ನೋಡಿದಿರಿ, ಮಂಗಳೂರಲ್ಲಾಯಿತು, ಮೊನ್ನೆ ಮೈಸೂರಲ್ಲಾಯಿತು. ಇದನ್ನು ಓದಿ ನಾವು ಧರ್ಮಕ್ಕೆ ಹಚ್ಚಕ್ಕೆ ಹೋಗ್ಬಾರ್ದು. ಆದಷ್ಟು ಕಠಿಣ ಕಾನೂನನ್ನು ತೊಗೊಂಡು ಬಂದು ಆದಷ್ಟು ಹೆಣ್ಮಕ್ಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. ಆದಷ್ಟು ಕಠಿಣ ಕಾನೂನು ಕ್ರಮವನ್ನು ನಮ್ಮ ಸರ್ಕಾರ ತೆಗೆದುಕೊಳ್ಬೇಕಂತ ಈ ಸಂದರ್ಭ ಹೇಳಕ್ಕೆ ಬಯಸ್ತೀವಿ. ಎಲ್ಲ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸ್ತಾ ಇದ್ರಿ, ಏನು ಮನವಿ ಕೊಡ್ತಾ ಇದ್ರಿ? ನೋಡಿ, ನಾವು
ಮೃತರಾದ ಮನೆಯಲ್ಲಿ ರಾಜಕಾರಣ ಮಾಡೋದಿಲ್ಲ. ಹಾಗಾಗಿ ನಾವು ಇದರಲ್ಲಿ ಯಾವುದೇ ಆದಂಥ ಪಕ್ಷ ಅಥವಾ ಭಾಷೆ ಅಥವಾ ಧರ್ಮ ಜಾತಿ ಬರೋದಿಲ್ಲ. ಕ್ರಿಮಿನಲ್ ಅಂದರೆ ಕ್ರಿಮಿನಲ್ಲೇ, ಅವನಿಗೆ ಯಾವುದೇ ಆದಂಥ ಧರ್ಮ ಇರೋದಿಲ್ಲ. ಕಠಿಣ ಶಿಕ್ಷೆ ಆಗಬೇಕು. ಇದರಲ್ಲಿ ಯಾರೂ ಆದರೂ ರಾಜಕಾರಣವನ್ನು ಮಾಡಬಾರ್ದು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಹಾಗಾಗಿ ನಾವು ಇವತ್ತು ಕೇವಲ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವರಿಗೆ ಆರೋಪಿಗೆ ಕಠಿಣವಾದಂಥ ಶಿಕ್ಷೆ ಸಿಗಬೇಕು. ಯಾಕಂದರೆ ಮುಂದೆ ಇಂಥ ಕೆಲಸವನ್ನು ಯಾರೇ ಮಾಡಬೇಕಾದ್ರೂ ಅದು ಸರ ವಿಚಾರ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಅವರ ಕುಟುಂಬದವರೊಂದಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ಅವರೊಂದಿಗೆ ಇದ್ದಾನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ. ಇದಿಷ್ಟು ಕಾಂಗ್ರೆಸ್ ಶಾಸಕರು ಮತ್ತು ಜನಪ್ರತಿನಿಧಿಗಳು ಹೇಳುವಂಥ ಮಾತು ಏನಂತಂದರೆ, ಸಾವಿನ ಮನೆಯಲ್ಲಿ ಯಾರು ಕೂಡ ರಾಜಕಾರಣ ಬರಬಾರ್ದು, ನಾವು ಸಹ ಘಟನೆಯನ್ನು ಖಂಡಿಸ್ತೀವಿ ಮತ್ತು ಆರೋಪಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸ್ತಾ ಇರೋದು. ಕ್ಯಾಮ್ರಾಮನ್ ಮಂಜು ಜೊತೆ ಮಹಾಂತೇಶ್ ಕುರ್ಬೇಟ್, ನಾರ್ತ್ ಫಸ್ಟ್, ಬೆಳಗಾವಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.